ಅತಿ ವದಾಮಿ ಅಂದ್ರೆ ಮೀರಿಸಿ ಹೇಳ್ತೇನೆ ಅಂತ ಹೀಗರ್ಥ. ಮುದ್ದುವಿಜಯದಲ್ಲಿ 11ನೇ ಸರ್ಗದ 19ನೇ ಶ್ಲೋಕದಲ್ಲಿ ಅತಿವದೇಮ ಅಪರೋದಿತಾನ್ ಅಂತ ಶೇಷ ಹೇಳ್ತಾನೆ. ನಾನು 1000 ಮುಖದವನು, ಚತುರ್ಮುಖ ಬ್ರಹ್ಮ 4 ಮುಖದವನು, ನಮಗ್ಯಾರಿಗೂ ಭಗವಂತನ ಮಹಿಮೆಯನ್ನು ಪೂರ್ಣವಾಗಿ ಹೇಳುವುದಾಗಿಲ್ಲ. ಆದರೆ ನಮಗಿಂತ ಕೆಳಗಿನವರಾದ ಇಂದ್ರಾದಿ ದೇವತೆಗಳು ಅವರೇ ಪರರು, ಅಪರರು. ಅವರಿಂದ ಉದಿತ ಹೇಳಲ್ಪಟ್ಟದ್ದ ವಿಷಯ ಏನಿದೆ ಅದನ್ನ ಸ್ವಲ್ಪ ಮೀರಿಸಿ ನಾವು ಹೇಳಿಯವಷ್ಟೇ. ಅದಕ್ಕಿಂತ ಹೆಚ್ಚು ಹೇಳಬಲ್ಲೆವೇ ಹೊರತು ಪೂರ್ಣವಾಗಿ ಹೇಳುವುದು ನಮಗೂ ಸಾಧ್ಯ ಇಲ್ಲ. ಹೀಗೆ ಅತಿ ಉಪಸರ್ಗ ಪ್ರಯೋಗ ಮಾಡಿದಾಗ ಹೆಚ್ಚು ಅಂತ ಅದರ್ಥ ಆಗ್ತದೆ. ಇಂಗ್ಲಿಷ್ನಲ್ಲಿ ಔಟ್ ಅಥವಾ ಓವರ್ ಅಂತ ಪ್ರಯೋಗ ಮಾಡ್ತಾರೆ. ಔಟ್ ಶೈನ್ ಅಥವಾ ಓವರ್ ಶೈನ್. ಎ ಅನ್ನುವ ವ್ಯಕ್ತಿ ಬಿ ವ್ಯಕ್ತಿಗಿಂತ ಔಟ್ ಶೈನ್ ಆದ, ಹೆಚ್ಚು ಕಾರ್ಯಗಳನ್ನು ಮಾಡಿದ, ಅವನನ್ನು ಮೀರಿಸಿದ, ಓವರ್ ಶೈನ್ ಅಂತಲೂ ಪ್ರಯೋಗ ಮಾಡಬಹುದು. ಹಾಗೆ ಆ ವಿಷಯ ಇಲ್ಲಿ ಆ ವಿಷಯವನ್ನ ಅವರೇನು ಹೇಳಿದ್ದಾರೆ ಅದಕ್ಕಿಂತ ಹೆಚ್ಚನ್ನು ನಾವು ಹೇಳಬಲ್ಲೆವು. ಹೀಗೆ ಅತಿ ವದಾಮಿ, ಅತಿ ಕರೋಮಿ ಇತ್ಯಾದಿ ವಿಷಯಗಳನ್ನ ನಾವು ಅತಿ ಅನ್ನುವ ಉಪಸರ್ಗ ಪ್ರಯೋಗ ಮಾಡಿ ಹೆಚ್ಚು ಅವನಿಗಿಂತ ಹೆಚ್ಚು ಹೇಳುವುದು, ಅವನಿಗಿಂತ ಹೆಚ್ಚು ಮಾಡುವುದು, ಅವನಿಗಿಂತ ಹೆಚ್ಚು ಪಠಿಸುವುದು ಇತ್ಯಾದಿ ಯಾವುದೇ ಕ್ರಿಯೆಗಳನ್ನು ಕೂಡ ಹಾಗೆ ಹೇಳಬಹುದು ಅಂತ ಕಾಣಿಸ್ತದೆ.